ಎಲ್ಲರಿಗೂ ನಮಸ್ಕಾರ. ಮೇಘರಾಜ್ ಸೊರಬ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇದು ಸಂಗೀತ ಯಾತ್ರೆಯ 4ನೇ ಭಾಗ. ಆಲ್ರೆಡಿ ನನ್ನ ಚಾನಲಲ್ಲಿ 3 ಪಾರ್ಟು ಅಪ್ಲೋಡ್ ಆಗಿದೆ. ಯಾರಾದರೂ ನೋಡಲಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಲಾಸ್ಟ್ ಎಪಿಸೋಡಲ್ಲಿ ನಾವು ಸೌಂದ ಮಠ ನೋಡಿಕೊಂಡು ಅಲ್ಲಿಂದ ಪಂಡಿತ್ ಸರ್ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಹೊರಟಿದ್ವಿ. ಅಲ್ಲಿಂದ ಹೊರಟ ಮೇಲೆ ನಾವು ಎಲ್ಲಿಗೆ ಹೋದ್ವಿ, ಏನೇನು ಮಾಡಿದ್ವಿ ಅನ್ನೋದನ್ನು ಈ ಪಾರ್ಟಲ್ಲಿ ನೋಡೋಣ. ಈಗ ನಾವು ಶಿರ್ಸಿಯಿಂದ ಸಿದ್ದಾಪುರ ಹೋಗ್ತಿದ್ದೀವಿ. ಹೋಗ್ತಾ ಇರ್ಬೇಕಾದ್ರೆ ಏನೋ ದಾರಿ ಮಧ್ಯೊಳಗೆ ಇದ್ದಕ್ಕಿದ್ದಂಗೆ ಏನೋ ಒಂದು ಕಾಣಿಸ್ತು. ಅದೇನಂತ ತೋರಿಸ್ತೀವಿ ಬನ್ನಿ. ದಾರಿ ಮಧ್ಯದಲ್ಲಿ ಇದ್ದಕ್ಕಿದ್ದಂಗೆ ಒಂದು ವಿಚಿತ್ರ ಕಾಣಿಸ್ತು ನಮ್ಮ ಕಣ್ಣಿಗೆ. ಅದು ಏನು ಅಂತ ತೋರಿಸ್ತೀವಿ ಬನ್ನಿ. ವಾಟರ್ಫಾಲ್. ಇದ್ರ ಹೆಸರು ಗೊತ್ತಿಲ್ಲ, ಇದಕ್ಕೆ ಹೆಸರಿಲ್ಲ ಅಂತ ಅನ್ಸುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾವು ಹೋಗುವಾಗ ಕರಿಮಿಂಗಲ್ ಕಾಣಿಸ್ತು. ಇದನ್ನ ನಮಗೆ ಕಂಡಿಡ್ದು ಕೊಟ್ಟವರು ನಮ್ಮ ಭೂಮಿಕಾ ಅವರು, ಅವರಿಗೆ ಧನ್ಯವಾದಗಳು. ಈ ಮಳೆಗಾಲ ಮುಗಿದ್ಮೇಲೆ ಅಲ್ಲಿ ಜಾರಕೆ ಇರಲ್ಲ ಅವಾಗ. ಸೊ ಅಲ್ಲಿ ಹೋದ್ರೆ ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಆ ನೀರು ಆರಾಮಾಗಿ ಶವರ್ ಇದ್ದಂಗೆ. ಅದ ಮಳೆಗಾಲ ಮುಗಿಯೋ ಟೈಮ್ ಒಳಗೆ ಸ್ವಲ್ಪ ಎಂಡಿಂಗ್ ಟೈಮಲ್ಲಿ ನೀರು ಬರ್ತಾನೆ ಇರುತ್ತಲ್ಲ. ಸೊ ಇಲ್ಲಿದ್ದರೆ ಒಳ್ಳೆ ಚಾನ್ಸ್. ಒಂದು ಟರ್ನಿಂಗ್ ಇದೆ, ಟರ್ನಿಂಗ್ ಒಳಗೆ ಸಿಗತ್ತೆ. ಸೂಪರ್. ಭೂಮಿಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಭೂಮಿಕಾ ಅವರಿಗೆ. ಥ್ಯಾಂಕ್ಸ್. ರೆಕಾರ್ಡಿ ನಡೀತಾ ಇದೆ, ನಾನು ಹಾಡ್ತಾ ಇದ್ದೀನಿ. ಬರೆದ ಹೆಸರ ಒಳ್ಳೆ ಮಳೆ ಬರ್ತಿದೆ. ಒಂದು ಕಾಫಿ ಶಾಪ್ ಸಿಕ್ತು, ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಭೂಮಿಯವರು ಫುಲ್ ನಡುಗ್ತಿಲ್ಲ. ನಡ್ಗೋರಲ್ಲ ಅವ್ರು ನಡುಗ್ಸೋರು ಏನ್ರಿ? ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ತುಂಬ ಮಳೆ ಬರ್ತಾ ಇದೆ. ಆನ್ ದಿ ವೇ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿಗೆ ನಿಲ್ಸಿದ್ದಾರೆ. ಮೇಘರಾಜ್ ಸರ್ ಕಾಫಿ ಕುಡಿಯೋದನ್ನ ನೋಡಿ ನನಗೆ ಎಂಟನೇ ಅದ್ಭುತ ಅನ್ನಿಸ್ತಾ ಇದೆ. ನಾನು ಕಾಫಿ ಟೀ ಕುಡಿಯೋದನ್ನ ಬಿಟ್ಟಿದ್ದೀನಿ. ಈ ಮಳೆಗೆ ನಂಗೆ ಕಾಫಿ ಕುಡಿಬೇಕಂತ ಅನಿಸ್ತು. ಹೋಗ್ತಾ ದಾರಿಲಿ ನಮಗೊಂದು ಕಾಫಿ ಶಾಪ್ ಸಿಕ್ತು, ನಿಲ್ಸಿದ್ದೀವಿ. ಕಾಫಿ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ ಕಾಫಿ ಮಾತ್ರ ತುಂಬ ಚೆನ್ನಾಗಿದೆ. ಯಾವ ಊರು ಸರ್ ಇದು? ಕಾಫಿ ನಂಗೆ ಮಾತ್ರ ಇಲ್ಲ. ಯಾವ ಊರು ಸರ್ ಇದು? ಕಸ್ಗೆ ಅಂತ ಚೆನ್ನಾಗಿದೆ ಕಾಫಿ, ತುಂಬ ಚೆನ್ನಾಗಿದೆ. ತುಂಬ ಬಿಸಿಲು ಬೇರೆ, ಅದಕ್ಕೆ ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ. ಮಳೆ ಎಂತದ್ರಿ, ಮಳೆ ಬಿಡ್ತಾನೆ ಇಲ್ಲ, ಆ ಥರ ಮಳೆ ಹೊರಟಿದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್. ರೋಡಲ್ಲಿ ಮರ ಬಿದ್ದುಬಿಟ್ಟಿದೆ. ಫುಲ್ಲು 3 ಮರ ಬಿದ್ದು ರೋಡೇ ಬ್ಲಾಕ್ ಆಗಿತ್ತು. ನಾವು ಹೋಗಿ 2 ಮರ ತೆಗೆದು ಸೈಡಿಗೆ ಹಾಕಿ ಇವಾಗ ಸೈಡ್ ಒಂದು ಗಾಡಿ ಹೋಗೋಷ್ಟು ಜಾಗ ಮಾಡಿದ್ದೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇನ್ನೊಂದು ಮರ ಹಂಗೆ ಇದೆ, ಅದನ್ನ ಯಾರು ತೆಗಿತಾರೋ ಗೊತ್ತಿಲ್ಲ, ನೋಡೋಣ. ತಿರುಗಿದೆ ವಿಳಾಸವಿಲ್ಲದೆ ಅಲೆ ಮಾರಿಯೇ. ಒಂದು ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ಸಿರ್ಸಿ ಟು ಸಿದ್ದಾಪುರ ಹೋಗ್ಬೇಕಾಗಿತ್ತು. ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲಿ ಏನಾಯ್ತೋ ಗೊತ್ತಿಲ್ಲ. ನಾವು ಸೀದಾ ಕುಮಟಾ ರೂಟಿಗೆ ಬಂದ್ಬಿಟ್ಟಿದ್ದೀವಿ. ನಿಮ್ಮ ಈ ತರದೆಲ್ಲ ಇದಾರೆ ಜನ. ತುಂಬಾ ದೂರ ಬಂದ್ಬಿಟ್ಟಿದ್ದೀವಿ. ನಾವು ವಾಪಸ್ ಸಿರ್ಸಿಗೆ ಹೋಗಿ ಸಿದ್ದಾಪುರ ಹೋಗಿ ಸಾಗರ ಹೋಗ್ಬೇಕಾ, ಇಲ್ಲ ಈ ಕಡೆ ಹೊನ್ನಾವರ ಹೋಗ್ಬೇಕಾ, ಏನು ಗೊತ್ತಾಗ್ತಿಲ್ಲ. ಮ್ಯಾಪ್ ಹಾಕಿದ್ವಿ, ಮಧ್ಯದಲ್ಲಿ ಯಾವುದೋ ಒಂದು ರೋಡ್ ತೋರಿಸ್ತು, ಆ ರೋಡಲ್ಲಿ ಹೋಗ್ತಿದ್ದೀವಿ. ಸರ್, ಬರಬೇಕಂತ ಹೇಳಿ ಬಂದದ್ದು ಅಲ್ಲ, ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗಬೇಕೆಂಬ ಮನಸ್ಸುಂಟು, ಆದ್ರೆ ದಾರಿ ಮಾಡಿ ಕೊಡಬೇಕಷ್ಟೇ. ಹೀಗಲ್ಲ, ಅಂತರಂಗದಿಂದ ಬಹಿರಂಗ. ಇಲ್ಲೊಂದು ಬ್ರಿಡ್ಜ್ ಸಿಕ್ತು. ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನದಿ ತೋರಿಸಿ ನೋಡಿ. ಯಾವ ನದಿ ಸರ್ ಇದು? ಇದು ಗೊತ್ತಿಲ್ಲ, ನಾವು ಎಲ್ಲಿದ್ದೀವಿ ಅಂತಾನೆ ಗೊತ್ತಿಲ್ಲ ಇವಾಗ. ಇನ್ನೊಂದು ಮ್ಯಾಟ್ರ್ ಏನಂದ್ರೆ, ನಿಮ್ಗೆ ಅವಾಗಲೇ ಒಂದು ಫಾಲ್ಸ್ ತೋರಿಸಿದ್ವಿ, ಸಿದ್ದಾಪುರ ಟು ಸಿರ್ಸಿ ಹೋಗುವಾಗ ಸಿಗುತ್ತದು ಅಂತ. ಅದಲ್ಲ, ಅದು ಸಿರ್ಸಿಯಿಂದ ಕುಮಟಾ ಬರೋ ರೋಡು. ನಮಗೂ ಇವಾಗಲೇ ಗೊತ್ತಾಗಿದ್ದು. ಆ ಫಾಲ್ಸು ಸಿರ್ಸಿಯಿಂದ ಕುಮಟಾ ಬರೋ ರೋಡಲ್ಲಿದೆ. ಇಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಇತ್ತು, ಅದಕ್ಕೋಸ್ಕರ ಇಳಿದಿದ್ದೀವಿ. ನೋಡಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಇದು ಯಾವುದೋ ಸಿಂಗಲ್ ರೋಡ್ ಸಿಕ್ಕಿದೆ. ಒಂದು ತುಂಬ ಚಿಕ್ಕ ರೋಡು,
ಇವಾಗಲೂ ನಾವು ಸಿದ್ದಾಪುರ ಹೋಗ್ತೀವಿ ಅನ್ನೋ ಗ್ಯಾರಂಟಿ ನನಗೇನಿಲ್ಲ. ನೋಡ್ಬೇಕು ಈ ರೋಡಲ್ಲಿ ಹೋಗುತ್ತೆ ಅಂತ. ಸಿಕ್ಕಾಪಟ್ಟೆ ಮಳೆ ಇಲ್ಲಿ. ಪಕ್ಕದಲ್ಲೇ ಅಘನಾಶಿನಿ ನದಿ ಇದೆ, ಫುಲ್ಲು ತುಂಬಿ ಹರಿತಿದೆ. ಅಂತೂ ಇಂತೂ ನಮಗೆ ಕುಮಟಾ ಟು ಸಿದ್ದಾಪುರ ರೋಡ್ ಸಿಕ್ಕಿದೆ. ನೈಸ್ ರೋಡ್, ನೈಸ್ ಜರ್ನಿ. ಓಕೆ, ನಾವು ಒಂದು 12-12ವರೆಗೆ ಸಿರ್ಸಿ ಬಿಟ್ಟವರು. ಸಿದ್ದಾಪುರ ಬರೋದಕ್ಕೆ ಸಂಜೆ 6 ಗಂಟೆ ಆಯಿತು. ದಾರಿ ತಪ್ಪಿಸ್ಕೊಂಡು, ಮಳೆ ಸಿಕ್ಕಾಪಟ್ಟೆ ಮಳೆ, ದಾರಿ ತಪ್ಪಿಸ್ಕೊಂಡು ನಾವು ಕುಮಟಾ ರೋಡಿಗೆ ಹೋಗ್ಬಿಟ್ಟಿದ್ದೀವಿ. ಕುಮಟಾ ಹೋಗಿ ಅಲ್ಲಿಂದ ಹೆಂಗೋ ಯಾವುದ್ಯಾವುದೋ ರೂಟಿಂದ ನಾವು ಸಿದ್ದಾಪುರ ಬಂದ್ವಿ. ಸಿದ್ದಾಪುರ ರೋಡ್ ಸಿಕ್ಕಿದೆ ಹೆಚ್ಚಲ್ಲಿ. ಹೌದು, ಕುಮಟಾ ರೋಡಿಂದ ನಮಗೆ ಸಿದ್ದಾಪುರ ರೋಡ್ ಸಿಕ್ಕಿದ್ದೆ ದೊಡ್ಡ ವಿಷಯ. ಎಲ್ಲೆಲ್ಲಿಂದ ಒಳಗಡೆಯಿಂದ ಬಂದ್ವಿ. ಸಿಂಗಲ್ ರೋಡು ಹೆಂಗೆಂಗೋ ಬಂದು ಅಂತೂ ಸಿದ್ದಾಪುರ ಮುಟ್ಟಿದ್ದೀವಿ. ಸಂಜೆ 6 ಗಂಟೆ ಆಗಿದೆ. ಮಧ್ಯಾಹ್ನ ಊಟ ಮಾಡಲಿಲ್ಲ ಸರ್. ಊಟ ಮಾಡ್ಕೊಂಡು ಅದೇ ಊಟ ಮಾಡಬೇಕು. ಆಮೇಲೆ ಬರ್ಬೇಕಾದ್ರೆ ಇಷ್ಟು ಲೇಟ್ ಆಗ್ಲಿಕ್ಕೂ ಸ್ವಲ್ಪ ಕಾರಣ ಇದೆ. ಅಲ್ಲಿ ಸ್ವಲ್ಪ ಮಧ್ಯಲ್ಲೆಲ್ಲ ಒಳ್ಳೊಳ್ಳೆ ಸೀನ್ರಿಗೂ ನಾವು ಅದನ್ನ ವಿಡಿಯೋಸ್ ಎಲ್ಲ ಮಾಡ್ತಾ ಟೈಮ್ ತಗೊಂಡಿದ್ದೀವಿ. ಬಟ್ ಅದು ತೋರ್ಸಕ್ಕೆ ಮೋಸ್ಟ್ಲಿ ಭಗವಂತ ಈ ಥರ ವ್ಯವಸ್ಥೆ ಆಗಿತ್ತು ಅಂತ ಗೊತ್ತಾಗಿಲ್ಲ. ಒಳ್ಳೊಳ್ಳೆ ಸೀನ್ಗಳು ಸಿಕ್ತು, ಬಟ್ ಲೇಟ್ ಆಯ್ತು ಅಷ್ಟೇ. ನಾವು ನಿನ್ನೆ ಬೆಳಿಗ್ಗೆ ಒಂದು ಕಡೆ ತಿಂಡಿ ತಿಂದಿದ್ವಿ ಸಿದ್ದಾಪುರದಲ್ಲಿ, ಗಂಗೋತ್ರಿ ಹೋಟೆಲಲ್ಲಿ. ನಿನ್ನೆ ಬೆಳಿಗ್ಗೆ ತಿಂಡಿ ಚೆನ್ನಾಗಿರಲಿಲ್ಲ. ಅಟ್ಲೀಸ್ಟ್ ಇವಾಗ ಊಟ ಆದರೂ ಚೆನ್ನಾಗಿರುತ್ತಾ ಅಂತ ತಿನ್ನೋಣ ಅಂತ ಬಂದ್ವಿ ಅಂತ ಹೇಳಲ್ಲ, ಯಾಕಂದರೆ ತಿಂಡಿ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಊಟನೂ ಚೆನ್ನಾಗಿರುತ್ತೆ ಅನ್ನೋ ಭರವಸೆ ಮೇಲೆ ನಾವು ಮತ್ತೆ ಅದೇ ಹೋಟ್ಲಿಗೆ ಬಂದಿದ್ದೀವಿ. ಊಟ ಚೆನ್ನಾಗಿರುತ್ತೆ ಅಂತ ನೋಡೋಣ. ಇಲ್ಲಿ ಊಟ ಮಾಡಿಕೊಂಡು ನಾವು ಸಾಗರ ಹೋಗೋದು. ಬನ್ನಿ ಊಟಕ್ಕೆ ಹೋಗೋಣ, ಬನ್ನಿ. ಹಲೋ ಸರ್. ಇಲ್ಲಿ ಯಾರಿಗೂ ತಿನ್ನು ಅಂತ ಹೇಳಲ್ಲ, ಅವ್ರಿಗೆ ತಿಂತಾ ಇರ್ಬೇಕು, ಹಾಕೋಬೇಕು ಸುಮ್ಮನೆ. ನಮಗೆ ನಾವೇ ನಮ್ಮಿಂದ ಯಾರು ಇಲ್ಲಿ ಬಳಸಲ್ಲ, ಯಾರು ಬಳಸೋರು ಯಾರು ಇಲ್ಲ. ನಿಮಗೆ ನೀವು ತಿನ್ಕೊಳ್ತಾ ಇರ್ಬೇಕಷ್ಟೇ, ಹಾಕೋದು ಸುಮ್ಮನೆ. ಮಶ್ರೂಮ್ ಏನು ಸರ್? ಮಶ್ರೂಮ್ ಮಂಚೂರಿ ಬಂದಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಯಾಸ್, ನೀವೇನೋ ಯೋಚನೆ ಮಾಡ್ತಾ ಇದ್ರಿ? ಸುಮ್ಮನೆ ತಗೊಳ್ತಿರ್ಬೇಕು ಸುಮ್ಮನೆ. ಅದಕ್ಕೆ ಹೇಳೋದು, ಇಲ್ಲಿ ಯಾರಿಗೂ ತಿನ್ನು ಅಂತ ಹೇಳಲ್ಲ, ಸುಮ್ಮನೆ ತಗೋತಾ ಇರ್ಬೇಕು. ಯಾರಿಗೂ ಹೀರೋ ಮಾಡೋಲ್ಲ. ಯಾರಿಗೂ ಹೀರೋ ಮಾಡೋದಿಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಶ್ರೂಮ್ ಮಂಚೂರಿ ಮತ್ತು ನಾವು ಮಶ್ರೂಮ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಅದು ಹೆಂಗಿರುತ್ತೆ ಅಂತ ನೋಡೋಣ. ಓಕೆ, ಮಶ್ರೂಮ್ ಫ್ರೈಡ್ ರೈಸ್ ಬಂದಿದೆ. ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಯಾಕೆ ಊಟ ಮಾಡಲಿಲ್ವಾ? ನೋಡಕ್ಕೆ ಮಾತ್ರ ಭಾಳ ನಿಧಾನ ಮಾತಾಡ್ತಿಲ್ಲ. ಹಸುವಾಗ್ತಿದೆ ಸರ್. ಬೆಳಿಗ್ಗೆ ತಿಂದಿದ್ದು ದಾರಿ ತಪ್ಪಿಸ್ಕೊಂಡು ಎಲ್ಲೆಲ್ಲೋ ಹೋಗಿ ನಮ್ಮ ಕತೆ ಬೇಡ, ಹಸುವಾಗ್ತಿದೆ. ಅದಕ್ಕೆ ವಾಯ್ಸು ಸಣ್ಣ ಬರ್ತಿದೆ. ಮಾಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಮತ್ತೆ. ಅದು ಆಮೇಲೆ ನೋಡೋಣ. ಒಟ್ಟಿಗೆ ತುಂಬ ಹಾಕೊಂಡ್ರೆ ಭೂಮಿಯವರು ಹೊಟ್ಟೆ ಕಿಚ್ಚು ಮಾಡ್ತಾರೆ. ಕನ್ಫ್ಯೂಸ್ ಆಗಿ ಸ್ಪೂನ್ ಎಲ್ಲ ಚೇಂಜ್ ಆಗ್ತಿದೆ. ಹೌದು, ಸೂಪರ್ ಇದೆ, ಚೆನ್ನಾಗಿದೆ, ಸಖತ್ತಾಗಿದೆ. ಮಶ್ರೂಮ್ ಫ್ರೈಡ್ ರೈಸ್ ತುಂಬ ಚೆನ್ನಾಗಿದೆ. ಅಲ್ಲಿ ಮೀನು ತೋರಿಸ್ಬಿಡಿ ಅವ್ರಿಗೆ. ಮೀನು ನೋಡಿ. ಸಿದ್ದಾಪುರ ಬಂದರೆ ಗಂಗೋತ್ರಿ ಹೋಟೆಲ್ ಬನ್ನಿ, ಚೆನ್ನಾಗಿದೆ ಇಲ್ಲಿ ಎಲ್ಲ ಫುಡ್ಡು. ಓಕೆ, ನಮ್ಮ ಡಿಸೈನ್ ಮಾಸ್ಟ್ರು ಏನೋ ಡಿಸೈನ್ ಮಾಡ್ತಿದ್ದಾರೆ. ಇರೋದೇ ಇಲ್ಲ ಅವರು. ರಂಗೋಲಿ ವೆರೈಟಿ ಆಗಿ ತಿನ್ನೋದವರು, ನಾರ್ಮಲ್ ತಿನ್ನೋದೇ ಇಲ್ಲ. ನೋಡ್ರಿ ಅವ್ರ ಕಲೆ ನೋಡ್ರಿ. ಬಾಬಾ ಎಲ್ಲ ಹಸು ಊಟ ಮಾಡಿ ಪಟ ಊಟ ಮಾಡೋಣ ಅಂತ ನಾವಿದ್ರೆ ಇವ್ರು ಚಿತ್ರ ಬಿಡಿಸ್ತಾ ಕೂತ್ಕೊಂಡಿದ್ದಾರೆ. ಎಲ್ಲಿ ತೆಗೀರಿ, ಏನು ದಬಾಕಿದ್ದಾರೆ ನೋಡೋಣ. ಬಾ ಏನ್ರಿ ಅದು? ಅಮೀಬಾ ಮಾಡಿದ್ದಾರೆ ಭೂಮಿಯವರು. ಫ್ರೈಡ್ ರೈಸಲ್ಲಿ ಅಮೀಬಾ ಮಾಡಿದ್ದಾರೆ. ಅಮೀಬಾ ಹೆಂಗಿರುತ್ತೆ ಗೊತ್ತಾ? ಹೌದಾ? ಅಮೀಬಾ ಮಾಡಿದ್ದಾರೆ. ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ, ನಾನು ಅಮೀಬಾ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊತಿದ್ದಾರೆ. ಅದು ಅಮೀಬಾನೇ ಅಂತ. ಸರಿ, ಊಟ ಮಾಡಿ. ಭೂಮಿಯವರು ಅಮೀಬಾ ತಿಂತಿದ್ದಾರೆ. ಅಮೀಬಾ ತಿಂತಾ ಇದ್ದಾರೆ. ಅಮೀಬಾ ತಿಂತಿದ್ದಾರೆ.
ಮತ್ತೆ ಹೇಳ್ತಾರೆ ನಾನು ವೆಜಿಟೇರಿಯನ್ ಅಂತ ಹೇಳ್ತಾರೆ, ನೋಡಿದ್ರೆ ಅಮೀಬಾ ತಿಂತಾರೆ. ಡೂಪ್ಲಿಕೇಟ್ ಅಮೀಬಾ. ಸರ್ ಏನು ಮಾಡ್ತಿದ್ದೀರಾ ಸರ್? ಸೀಕ್ರೆಟು ಸರ್, ಮೋಸ ಸರ್ ಇದು. ಫ್ರೈಡ್ ರೈಸಲ್ಲಿರೋ ಮಶ್ರೂಮ್ ಎಲ್ಲ ಕದ್ದು ತಿಂದಿದ್ದಾರೆ ಇವರು. ಸರ್ ಖಂಡಿತರಾಗಿ ನೀವೆಲ್ಲ ಹಿಂಗೆ ಮಾಡಬಾರ್ದು ಸರ್, ಮೋಸ ಇದು, ದೊಡ್ಡ ಮೋಸ. ಏನು ಮಾಡ್ತಿದ್ದೀನಿ ಅಂತ ಮೋಸ ದೊಡ್ಡ ಮೋಸ ನೋಡಿ. ಹಿಂಗೆ ಹುಡುಕೋದು ಇಲ್ಲಿ ನೋಡ್ರಿ, ಮಶ್ರೂಮ್ ಎಲ್ಲ ಆರ್ಸಿ ಹಾಕತ್ತಿದ್ದಾರೆ. ಮೋಸ ಇದು. ಇಲ್ಲ, ಮೋಸ ಅಲ್ಲೇ ಹೋಟ್ಲಲ್ಲೇ ಮೋಸ ಇದೆ, ಜಾಸ್ತಿ ಹಾಕೇ ಇಲ್ಲ. 2-3 ಸಿಕ್ತಷ್ಟೇ. ಪಂಡಿತರು ಎಲ್ಲಿ ನಾನು ಬಿಲ್ ಕೊಟ್ಬಿಡ್ತೀನೋ ಅಂತ ಹೇಳಿ ಬೇಗ ಎದ್ದೋಗಿ ನನಗಿಂತ ಮುಂಚೆ ಬಿಲ್ ಕೊಡ್ತಿದ್ದಾರೆ. ಸರ್ ಒಂದು ನಿಮಿಷ, ಹೇಗಿತ್ತು ಫುಡ್ಡೆಲ್ಲ ಹೆಂಗಿತ್ತು? ಫುಡ್ಡು ನಿಜ, ನಾವು ಯಾವಾಗಲೂ ಫುಡ್ಡನ್ನು ನಾವು ಪ್ರಸಾದ ಅಂತ ತಿಳ್ಕೊಂಡು ತಿನ್ನೋದು, ಹಂಗಾಗಿ ನಾವು ಅದಕ್ಕೆ ಕಮೆಂಟ್ ಮಾಡೋದಿಲ್ಲ. ಇಲ್ಲ, ಚೆನ್ನಾಗಿ, ತುಂಬ ಒಳ್ಳೆ ಟೇಸ್ಟ್ ಇತ್ತು. ನಾನೇನೋ ಒಂದು ಅಬ್ಸರ್ವ್ ಮಾಡಿದೆ, ಏನ ಅಲ್ಲಿ ಒಳಗಡೆ ಅಜ್ಜಿಗೆ ಏನೋ ಕೊಟ್ರಲ್ಲ, ಏನು ಅದೆಲ್ಲ ಹೇಳಕ್ಕಾಗತ್ತೇನ್ರಿ? ನನ್ನ ಕೇಳಿ ₹5 ಕೊಟ್ಟಷ್ಟೇ. ನಾ ಅದನ್ನ ಹಾಕೋಬೋದಾ? ಏನಕ್ಕೆ ಹಾಕ್ತೀರಾ ಅದನ್ನ? ಅಲ್ರಿ ಸಮಯ ಇಲ್ಲ ಕೇಳಿ, ನಾ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಗೆ ಕೊಡ್ಬೇಕಂತ ಯಾಕೆ ಅನ್ನಿಸ್ತು ಏನು ಅನ್ನೋದು ನನಗೆ ಹೇಳಿ. ಅದು ಸೀರಿಯಸ್ಲಿ ಹೇಳ್ಬೇಕಂದ್ರೆ ನೋಡಿ, ಒಂದು ಹೆಣ್ಮಗಳು ಹೊರಗಡೆ ಕೆಲಸ ಮಾಡ್ತಾಳೆ ಅಂದರೆ, ಅದ್ರಿಗೂ ವಯಸ್ಸಾದವರು ಕೆಲಸ ಮಾಡ್ತಾರೆ ಅಂದರೆ ನಂಗೆ ತುಂಬ ಸಂಕಟ ಆಗುತ್ತೆ. ಯಾಕಂದರೆ ಅವ್ರ ಮೇಲೆ ಒಂದು ಗಂಡು ದಿಕ್ಕಿರಲ್ಲ, ಅಥವಾ ಅವ್ರನ್ನ ಸರಿಯಾಗಿ ನೋಡ್ಕೊಂಡಿರಲ್ಲ. ತುಂಬ ಸಂಕಟ ಇರುತ್ತೆ ಅವರಿಗೆ, ತುಂಬ ಸಂಕಟ ಇರುತ್ತೆ. ನಿಮಗೆ ಅದು ಅಂದಾಜು ಬರಲ್ಲ. ಒಂದು ಹೋಟ್ಲಲ್ಲಿ ಕ್ಲೀನಿಂಗ್ ಮಾಡ್ತಾ ಇರ್ತಾರೆ ಅಮ್ಮವರು. ನಮ್ಮಮ್ಮನೇ ಒಂದ್ಸಲ ಹಂಗೆ ನೋಡ್ಬಿಟ್ವಿ ಅಂದರೆ ನಮ್ಗೆ ಹೆಂಗೆ ಸಂಕಟ ಆಗುತ್ತೆ. ನಾವಂತೂ ಯಾವ ಕಾರಣಕ್ಕೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಸೊ ಆವಾಗ ಅವರಿಗೆ ಬಹಳ ಸಮಸ್ಯೆ ಇದ್ದಾಗ ನಮ್ಮ ಕಡೆಯಿಂದ ಏನಾದರೂ ಒಂದು ಅವ್ರಿಗೆ ಕೊಟ್ಟರೆ ನಮಗೊಂದು ಪುಣ್ಯ ಸಿಗುತ್ತೆ. ನಾವೇನೋ ಮಾಡಿದ್ವಿ ಅಂತ ತುಂಬ ಅಂತೂ ಅವ್ರ ಕಷ್ಟಗಳನ್ನು ನಾವು ಹುಡುಕೊಂಡು ಹೋಗಿ ಎಲ್ಲ ಮಾಡಿ ಸಾಲ್ವ್ ಮಾಡೋಕ್ಕಾಗಲ್ಲ. ಸಮಥಿಂಗ್ ನಮ್ಮ ಕಡೆಯಿಂದ ಇರಲಿ ಅಂತ ಹೇಳಿ ನಾನು ಕೊಡೋದು. ಅಷ್ಟು ಬಿಟ್ಟರೆ ಇದನ್ನೆಲ್ಲ ನೀವು ಹಾಕಂಗಿಲ್ಲ. ಫಸ್ಟ್ ಹೇಳ್ತೀರಿ ಸೀರಿಯಸ್ ಆಗಿ, ನೋ ನಮ್ಮ ತಿಂದು ಆಗಿರಲಿಲ್ಲ, ಬಿಲ್ ಕೊಡೋಕೆ ಮುಂದೆ ಹೋಗ್ಬಿಟ್ರು ಅಂತ ನಾವು ಮುಂದೆ ಬಂದು ಬಿಲ್ಲು ಕೊಟ್ಟರು. ನಾನು ನೋಡಿದೆ ಅಜ್ಜಿ ಕೈ ಏನೋ ಕೊಟ್ರಲ್ಲ ಏನು ಅಂತ, ನೋಡಿದ್ರೆ ಏನೋ ಒಂದು ಅಮೌಂಟ್ ಕೊಟ್ಟು ಬಂದಿದ್ದಾರೆ. ಕೇಳಿದ್ರೆ ಏನು ನಮಗೆ ಗೊತ್ತಿಲ್ಲ ಅನ್ನೋ ಥರ ಮಾಡ್ತೀನಿ. ಇದು ಹಾಕ್ಬೇಡಿ, ಇದನ್ನ ಹಾಕ್ತೀನಿ, ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ. ಇದನ್ನ ಹಾಕ್ತೀನಿ, 4 ಜನಕ್ಕೆ ಗೊತ್ತಾಗಲಿ. ಯಾಕಂದರೆ ತುಂಬ ವಯಸ್ಸಾಗಿರೋ ಹೆಣ್ಮಕ್ಳಿಗೆ, ತುಂಬ ವಯಸ್ಸಾಗಿರೋರಿಗೆ ನಾನು ತುಂಬ ಕಡೆ ನೋಡಿದ್ದೀನಿ. ಗಂಡು ಮಕ್ಳು ಇರ್ತಾರೆ ಸರ್, ಇರ್ತಾರೆ, ಅವರು ಅವ್ರದೇ ಚಟಗಳು ಮಾಡ್ಕೊಂಡು ತಂದೆ ತಾಯಿನ ನೋಡ್ಕೊಳ್ಳಲ್ಲ. ಇವರು ಹೊಟ್ಟೆಪಾಡಿಗೋಸ್ಕರ ಇದನ್ನೆಲ್ಲ ಮಾಡಲೇಬೇಕು. ಈ ಇಳಿ ವಯಸ್ಸಲ್ಲೂ ಇವರು ಕೂಲಿ ಮಾಡ್ಕೊಂಡು ತಿಂತಾರೆ ಅಂದರೆ ಮಕ್ಕಳು ಯಾಕೆ ಅಲ್ವಾ? ಹೌದು, ಖಂಡಿತ ಗೊತ್ತಾಗ್ಬೇಕು, ಅದು ಗೊತ್ತಾಗ್ಬೇಕು. ಆ ಒಂದು ವಿಷಯಕ್ಕಾದ್ರೂ ಅದು ಸ್ವಲ್ಪ ಆದ್ರೂ ಅರಿವಾಗ್ಲಿ ಅನ್ನೋದಕ್ಕೋಸ್ಕರ ಆದ್ರೂ ನಾನು ಇದನ್ನ ಅಪ್ಲೋಡ್ ಮಾಡ್ಕೊತೀನಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ. ಇದರಿಂದ ಜನಕ್ಕೆ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಅಲ್ಲ, ಯಾರಿಗಾದ್ರೂ ಅದು ಒಳ್ಳೇದಾಗೋದಾದ್ರೆ ಆಗುತ್ತೆ. ತೊಂದರೆ ಇಲ್ಲ. ನಾಟ್ ಎ ಬಿಗ್ ಮ್ಯಾಟರ್. ನನಗಿಂತ ತುಂಬಾ ಒಳ್ಳೊಳ್ಳೆ ಸಹಾಯ ಮಾಡೋರು ಇದ್ದಾರೆ, ನಂದು ಎಂತದಲ್ಲ. ಇಲ್ಲ, ಹಂಗಲ್ಲ. 1000 ಜನ ನೋಡಿ ಅದ್ರಲ್ಲಿ ಒಬ್ರಿಗಾದ್ರೂ ಇದು ನಾಟಿದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಸಾಕು. ಅದಿಲ್ಲ, ಮಾಡಿ ಒಳ್ಳೆ ಕೆಲಸಗಳನ್ನ ಅಪ್ಲೋಡ್ ಗುರುತಿಸ್ತಿದ್ರಲ್ಲ, ಅದು ನಂಗೆ ಬಹಳ ನೋಡಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕೆ ಇಷ್ಟ ಬೇಗ ಎದ್ದೋದ್ರು ಅಂತ. ನಾನು ಬಿಲ್ ಕೊಡಕ್ ಹೋಗ್ತಿದ್ರೇನೋ, ನಾನು ಇಲ್ಲ, ಅವರು ಹೊರಟ್ಬಿಟ್ರು, ಅವ್ರು ಡ್ಯೂಟಿ ಮುಗಿಸಿ ಹೊರಟ್ಬಿಟ್ಟಲ್ಲ, ನನ್ನ ಮತ್ತೆ ಹಂಗಾಗಿ ಅವ್ರು ಮಿಸ್ ಆಗ್ಬಿಡ್ತಾರೆ ಅಂತ ಬಿಲ್ಲಲ್ಲಿ ಕಾಂಪಿಟೇಷನ್ ನಾನು ಕೊಟ್ಬಿಡ್ತೀನಿ ಅಂತ ಮುಂದೆ ಬಂದ್ಬಿಟ್ರಿ ಅಂತ ನೋಡ್ತಾನೆ ಇದ್ದೀನಿ. ಅದಕ್ಕೆ ಕೇಳಿದೆ. ವಂಡರ್ಫುಲ್. ಥ್ಯಾಂಕ್ ಯು ಸರ್. ಅಪ್ಲೋಡ್ ಮಾಡ್ಕೋಬೋದಾ? ದಯವಿಟ್ಟು ವಯಸ್ಸಾಗಿರೋ ತಂದೆ ತಾಯಿನ ನಾವು ದುಡಿಯಂಗಾದ್ಮೇಲೆ, ಗಂಡು ಮಕ್ಕಳು ದುಡಿಯೋ ಥರ ಆದ್ಮೇಲೆ ಎಷ್ಟೋ ಜನ ಹೆಣ್ಮಕ್ಳೇ ಮಾಡ್ತಾರ್ರಿ ಅಲ್ವಾ ಸರ್? ಎಷ್ಟೋ ಜನ ಹೆಣ್ಮಕ್ಳು ತಂದೆ ತಾಯಿನ ಮನೇಲಿ ಇಟ್ಕೊಂಡು ಸಾಕ್ತಾರೆ. ಕೆಲವು ಗಂಡು ಮಕ್ಕಳು ಬರೀ ಕುಡ್ತಾ ಅದು ಇದು ದುಶ್ಚಟಗಳಿಗೆ ಬಿದ್ದು ಅವರು ಸಾಯೋವರೆಗೂ ದುಡಿತಾ ಇರ್ಬೇಕು. ಆ ಥರ ಮಾಡ್ತಾರೆ. ತಂದೆ ತಾಯಿ ಸಾಯೋವರೆಗೂ ದುಡಿತಾ ಇರ್ಬೇಕು, ಆ ಥರ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ ಯಾರು. ನಾವು ಯಾವಾಗ ದುಡಿಯೋ ಲೆವೆಲಿಗೆ ಬರ್ತೀವೋ ಅಲ್ಲಿಗೆ ತಂದೆ ತಾಯಿನ ದುಡಿಯೋದನ್ನ ನಿಲ್ಲಿಸಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ದಯವಿಟ್ಟು ಕೈಲಾಗದವರಿಗೆ ಸಹಾಯ ಮಾಡಿ ಅಷ್ಟೇ, ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಓಕೆ, ನಾವು ಎಲ್ಲೆಲ್ಲಿಗೆ ಹೋಗ್ಬಿಟ್ವಿ? ಇಲ್ಲಿಗೆ ಸಿದ್ದಾಪುರ ಬಿಡ್ತಾ ಇದೀವಿ. ಊಟ ಆಯಿತು, ಇಲ್ಲಿಂದ ಸೀದಾ ಸಾಗರ ಹೋಗೋಣ ಬನ್ನಿ. ಎಸ್ ಬನ್ನಿ. ಎಸ್, ನಾವೀಗ ಫೈನಲಿ 2 ದಿನ ಟ್ರಿಪ್ ಮುಗಿಸ್ಕೊಂಡು ಕೊನೆಗೂ ನಮ್ಮ ಸಾಗರ ಬಂದು ತಲುಪಿದ್ದೀವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಪ್ರಕಾರ ಇವತ್ತು ನಾವು ಬೆಳಿಗ್ಗೆ ಸಾಗರ ತಲುಪಬೇಕಾಗಿತ್ತು. ಎಲ್ಲೋ ದಾರಿ ತಪ್ಪು ಹೋಗ್ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಟ್ಟು ಇಷ್ಟೊತ್ತಿಗೆ ಬಂದಿದ್ದೀವಿ ಸಾಗರಕ್ಕೆ. ಸರ್ ಅಂತೂ ಟ್ರಿಪ್ ಮುಗೀತು. ಮೇನ್ ಅದನ್ನೇ ಹೇಳ್ಬೇಕಂತ ನಂಗೆ ಭಾಳ ಆಸೆ. ಎಲ್ಲರೂ ತುಂಬ ಚೆನ್ನಾಗಿ, ನಾವಂತೂ 2 ಜನ ಹೆಣ್ಮಕ್ಳಿಗೆ ಕರ್ಕೊಂಡೋಗೋರು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಮ್ಮ ಫ್ಯಾಮಿಲಿ ಥರ ನೋಡ್ಕೊಂಡು ಕರ್ಕೊಂಡ್ಬಂದಿದ್ದೀವಿ. ಭಾಳ ಅವ್ರ ಮನಸ್ಸಿಗೆ ಎಲ್ಲೂ ಕಹಿ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾದ್ರು ಕಹಿ ಆಗಿದ್ರೆ ಹೇಳ್ಬಿಡಮ್ಮ. ನನಗಂತೂ ಹೇಳಿ ನಿಮ್ಮ ಅನಿಸಿಕೆ. ನನ್ನ ಫ್ಯಾಮಿಲಿ ಜೊತೆಗೆ ಹೋಗಿದ್ದೀನಿ ಅನ್ನೋ ಅಷ್ಟು ತುಂಬ ಹ್ಯಾಪಿಯಾಗಿದ್ದೆ.
ಈ ಥರ ಟ್ರಿಪ್ ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ಫೈನಲಿ ಪಂಡಿತ್ ಸರು, ಮೇಘ್ರಾ ಸರು ಅವ್ರ ಜೊತೆ ಹೋಗಿದ್ದು ನಂಗಂತೂ ತುಂಬ ಖುಷಿಯಾಗಿದೆ. ನನ್ನ ಲೈಫ್ ಟೈಮ್ ಮೆಮೊರಿ ಇದು, ಒಳ್ಳೆ ಮೆಮೊರಿ ಸಿಕ್ಕಿದೆ. ಹಂಗೆ ನನಗಿದು ಬರೀ ಜಸ್ಟ್ ಟ್ರಿಪ್ ಆಗಿರಲ್ಲ, ನಲಿ ಕಲಿ ಎರಡೂ ಇತ್ತು. ಯಾಕಂದರೆ ಮೇಘ್ರಾ ಸರ್, ಪಂಡಿತ್ ಸರ್ ತುಂಬ ಒಳ್ಳೆ ಸಿಂಗರ್ಸು. ಬಟ್ ನಾನು ಈಗ ಇನ್ನೂ ಫೀಲ್ಡಿಗೆ ಇಳಿತಾ ಇದ್ದೀನಿ. ನನ್ನನ್ನು ಈಗ ಹೊರಗಡೆ ಕರ್ಕೊಂಬರ್ತಾ ಇದ್ದಾರೆ. ಸೊ ಸುಜಾತ ಮ್ಯಾಮ್ ಅಂತ ಬಂದಿದ್ದರು, ಅವ್ರ ಸಿಂಗಿಂಗ್ ಎಲ್ಲ ನೋಡಿ ನಾನು ಇನ್ನೂ ಇನ್ಸ್ಪೈರ್ ಆದೆ. ಕೆಲವೊಂದು ಸಾಂಗ್ಸ್ಗಳೆಲ್ಲ ಎಷ್ಟೋ ಸಾಂಗ್ಸ್ಗಳು ಗೊತ್ತಿರಲಿಲ್ಲ. ನೆನ್ನೆ ಅದು ಸಾಂಗ್ಸ್ಗಳೆಲ್ಲ ಕೇಳಿಸ್ಕೊಂಡು ನನಗೂ ಆ ಸಾಂಗ್ಸ್ಗಳು ಕಲಿಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಹೇಳಿದ್ದು, ನಲಿ ಕಲಿ ಎರಡೂ ಇತ್ತು. ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನಾನಂತೂ ಸಖತ್ ಹ್ಯಾಪಿ. ಆಮೇಲೆ ನೆನ್ನೆ ಕೇಳಿಸ್ಕೊಂಡು ಸಾಂಗ್ಸ್ ಎಲ್ಲ ಕಲಿತು ಎಲ್ಲದು ನಿಮ್ಮ ಮುಂದೆ ನಾನು ಬರ್ತೀನಿ ನೆಕ್ಸ್ಟು. ಎಸ್, ಇದು ನಾನು ನಿಮಗೆ ಮಾಡ್ತಾ ಇರೋ ಪ್ರಾಮಿಸ್. ಥ್ಯಾಂಕ್ ಯು, ಬಂದಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸ್ ಸರ್. ಮತ್ತೇನಾದರೂ ಹೇಳ್ಬಿಡ್ತೀನಿ. ಅಯ್ಯೋ, ಹೇಳೋದು ತುಂಬ ಇದೆ. ನನ್ನ ಕನಸನ್ನು ನನಸು ಮಾಡಿರುವಂತಹ ದೇವ್ರು ನೀವು. ನಿಜವಾಗ್ಲೂ ನನ್ನ ಕನಸು ಸರ್ ಇದು. ಸರ್ ಆ ಥರ ಎಲ್ಲ ಹೇಳ್ಬೇಡಿ ಸರ್, ನನಗೆ ಭಯ ಆಗುತ್ತೆ. ಯಾಕೆ ನಾನು ನಿಮ್ಮ ಹಾಡಿನ ಭಕ್ತ. ನಿಮ್ಮ ಹಾಡನ್ನು ಕೇಳಬೇಕಂತ ನಾನು ನೀವು ಯಾವ ಕರೆದವ್ರು ನಾನು ರೆಡಿ ಇದ್ದೆ. ಸ್ವಲ್ಪ ಸಮಯಾವಕಾಶ ಇರಲಿಲ್ಲ, ಇವತ್ತು ನೆನ್ನೆ ಬಂತು. ಅದಕ್ಕೆ ನಾವು ಅಂದ್ಕೊಂಡದ್ದು ಪ್ಲ್ಯಾನ್ಗಿಂತಲೂ ವಿಶೇಷವಾಗಿ ನಡೆದಿದ್ದಕ್ಕೆ ಪರಮಾತ್ಮನಿಗೆ ಒಂದು ತುಂಬ ಹೃದಯದ ಪರಮಾತ್ಮನಿಗೆ ಧನ್ಯವಾದ. ಥ್ಯಾಂಕ್ ಯು. ನಿಮಗೂ ಸರ್ ನನಗೂ ತುಂಬ ವರ್ಷದ ಕನಸು, ಈ ಥರ ಜರ್ನಿಯಲ್ಲಿ ಹಾಡ್ತಾ ಹೋಗ್ಬೇಕಂತ ತುಂಬ ವರ್ಷದ ಕನಸು. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಾಗ ನೀವು ಮಾಡೋಣ ಅಂತ ಹೇಳಿದ್ರೆ ನನಗೂ ಫೈನಲಿ ಅದು ಆಯಿತು. ನಾವು ಅನ್ಕೊಂಡಿದ್ದೆ. ಸುಜಾತ ಮೇಡಮ್ ಅಷ್ಟೇ ತುಂಬ ಬ್ಯೂಟಿಫುಲ್, ತುಂಬ ಸಪೋರ್ಟ್ ಮಾಡಿ, ತುಂಬ ಚೆನ್ನಾಗಿ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದು. ಒಳ್ಳೆ ಸಿಂಗರ್. ಆದರೆ ಎಲ್ಲನೂ ಲೈಫ್ ಟೈಮ್ ಮರೆಯೋಕ್ಕೆ ಸಾಧ್ಯ ಇಲ್ಲದಿರೋದು. ಸ್ಪೆಷಲಿ ಏನಪ್ಪ ಅಂತ ಹೇಳಿದ್ರೆ, ಇದು ನಿಮ್ಮ ಏನು ಚಾನಲಲ್ಲಿ ಯಾವಾಗಲೂ ಸದಾ ಮೆಮೊರಿ. ನಾವು ಇದನ್ನು ಹಾಕೊಂಡ್ಬಿಟ್ರೆ ಅದನ್ನು ನೆನ್ಪಿಟ್ಕೊಳ್ಬೋದು. ಚಾನಲ್ ನೋಡಿ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿಗೆ ನಮ್ಮದು ಲಾಗ್ ಮುಗಿಯುತ್ತೆ. 2 ದಿನ ಟ್ರಿಪ್ ಮುಗಿಯುತ್ತೆ. ತುಂಬ ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ಯಾರಾದರೂ ಚಾನಲ್ನ ನೋಡದೆ ಸಬ್ಸ್ಕ್ರೈಬ್ ಮಾಡಿದೆ, ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು. ಸೂಪರ್.